ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು 33 ವರ್ಷಗಳ ಕಾಲ ಯೇಸುವು ಪ್ರತಿನಿತ್ಯ ಶಿಲುಬೆಯನ್ನು ಹೊತ್ತು ಸಾಗಿದರು. ಇದು ನಾವು ಆತನ ಆತ್ಮಿಕ ಶರೀರದ ಅಂಗಗಳಾಗಿದ್ದೇವೆ. ಹಾಗಾಗಿ ನಾವು ಸಹ ಅದನ್ನೇ ಮಾಡಬೇಕು. ನಾವೇನು ಮಾಡಬೇಕು ಅಂದರೆ ಪ್ರತಿದಿನ ಶಿಲುಬೆಯನ್ನು ಹೊತ್ತು ನಡೆಯಬೇಕು. ಆತ್ಮಿಕವಾದಂಥ ಶರೀರದ ಯೇಸು ಕ್ರಿಸ್ತನ ಜೀವಿತವನ್ನು ನಾವು ನೋಡುವುದಾದರೆ ದೇವರು ಅನೇಕರಿಗೆ ಮಾದರಿಕರವಾದಂಥ ಒಂದು ಜೀವನವನ್ನು ಕಲ್ಪಿಸಿಕೊಟ್ಟ ಒಂದು ಮಾದರಿ. ಯೇಸು ಕ್ರಿಸ್ತನು ಒಂದು ಮಾದರಿ ಅನ್ನುವಂಥದ್ದನ್ನು ನಾವು ನೋಡಬೇಕಾಗ್ತದೆ. ಲೂಕ 9ನೇ ಅಧ್ಯಾಯ 23 ನಾವು ಗ್ರಹಿಸೋದಾದರೆ ಅಲ್ಲಿ ವಾಕ್ಯ ನೋಡ್ತೇವೆ. ಆತನು ಅವರೆಲ್ಲರಿಗಾಗಿ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ಯಾವನು ನನ್ನ ಹಿಂದೆ ಬರ್ತಾನೋ ಅವನು ನನ್ನ ಹಿಂದೆ ಹಿಂಬಾಲಿಸಲಿ ಎಂಬುದಾಗಿ ಹೇಳ್ತಾನೆ. ಆದರೆ ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಅಂತಂದರೆ, ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ದೇವರು ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಜೀವನವನ್ನು ನಾವು ನೋಡೋದಾದರೆ ದೇವರು ಹೇಳುವುದು, ಯಾವನಿಗಾದರೂ ನನ್ನ ಹಿಂದೆ ಬರುವುದಾದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಪ್ರತಿದಿನ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಶಿಲುಬೆಯನ್ನು ಹೊರತ ಯೇಸುವನ್ನು ಹಿಂಬಾಲಿಸುವಂಥದ್ದು ಇವತ್ತಿನ ತುರ್ತಾಗಿದೆ ಪ್ರೇರೆ. ಒಬ್ಬ ವಿಶ್ವಾಸಿ ಸಭೆಯನ್ನು ಕಟ್ಟುವುದಕ್ಕೆ ನಮ್ಮ ಕರ್ತನೊಂದಿಗೆ ಒಂದು ಸಂಬಂಧ ಇಟ್ಟುಕೊಳ್ಳೋದು ಭಾಳ ಮುಖ್ಯ ಆಗಿದೆ. ಕರ್ತನೊಟ್ಟಿಗೆ ಸಂಬಂಧ ರಹಸ್ಯವಾಗಿ ಅಡಗಿರುವಂಥದ್ದಲ್ಲ, ಅದು ಖಾಸಗಿ ಜೀವನದಲ್ಲಿ ಅಡಗಿರುವಂಥದ್ದು. ಅನೇಕ ಕ್ರೈಸ್ತರು ಹೊರಗಡೆ ಕಾಣಿಸುವಂಥದ್ದೇ ದೇವಭಕ್ತಿಯಾಗಿದೆ ಎಂದು ಯೋಚಿಸುವಂತೆ ವಂಚಿಸ್ತಾರೆ. ಆದರೆ ದೇವರ ಕಡೆಗಿನ ನಿಜವಾದ ಭಕ್ತಿ ನಿಷ್ಠೆಯು ಸಂಪೂರ್ಣವಾಗಿ ಅರಿತಂಥದ್ದಾಗಿದೆ. ಆ ಕಾರಣಕ್ಕೆ ನಾವು ದೇವರನ್ನು ರಹಸ್ಯವಾಗಿ ಮೆಚ್ಚಿಸುವಂಥದ್ದಲ್ಲ, ಬಹಿರಂಗವಾಗಿ ಮೆಚ್ಚಿಸುವುದಂಥದ್ದಲ್ಲ. ದೇವರು ಸದಾಕಾಲ ಏಕರೀತಿಯಲ್ಲಿರುವಂಥವರಾಗಿದ್ದಾರೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರೇರೆ. ಹೊಸ ಒಡಂಬಡಿಕೆಯ ಪ್ರಾಥಮಿಕವಾಗಿ ಒಳಗಿನ ಮನೋಭಾವಗಳು, ಆಲೋಚನೆಗಳು, ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಆಗಿದೆ. ಪರ್ವತ ಮೇಲಿನ ಪ್ರಸಂಗದಲ್ಲಿ ಯೇಸು ಈ ರಹಸ್ಯ ಜೀವನದ ಬಗ್ಗೆ ಮಾತನಾಡ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ನಮಗಿರುವ ಸವಾಲು ಹಳೆ ಒಡಂಬಡಿಕೆಯಲ್ಲಿದ್ದಂತೆ ಕೇವಲ ವ್ಯಭಿಚಾರದಿಂದ ದೂರಿರುವುದಲ್ಲ, ನಾವು ಪಾಪಭರಿತ ಲೈಂಗಿಕ ಆಲೋಚನೆಗಳನ್ನು ಸಹ ದ್ವೇಷಿಸಬೇಕಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಎಷ್ಟು ಕೊಟ್ಟಿದ್ದೀರಿ, ಎಷ್ಟು ಪ್ರಾರ್ಥಿಸಿದ್ದೀರಿ, ಎಷ್ಟು ಉಪವಾಸ ಮಾಡಿದ್ದೀರಿ ಎಂಬುದು ಮುಖ್ಯವಾದಂಥ ವಿಷಯ ಆಗಿತ್ತು. ಆದರೆ ಯೇಸು ತಿಳಿಸಿದ್ದೇನಪ್ಪ ಅಂತಂದರೆ, ಈಗ ನಾವು ಪ್ರಾರ್ಥನೆ, ದಾನ ಧರ್ಮ, ಉಪವಾಸಗಳನ್ನು ಮಾಡುವಾಗ ರಹಸ್ಯವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಮಾಡಬೇಕು. ಇದು ಹೊಸ ಒಡಂಬಡಿಕೆಯ ಹೊಸ ದ್ರಾಕ್ಷಾರಸವಾಗಿದೆ. ನಮ್ಮೊಳಗಿನ ಕ್ರಿಸ್ತನ ಭಕ್ತಿಯನ್ನು ಗುಪ್ತವಾಗಿಡುವುದರ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಇನ್ನೂ ಸಹ ಹೊಸ ಒಡಂಬಡಿಕೆಯ ಮೂಲ ತತ್ವವನ್ನು ಅರ್ಥ ಮಾಡಿಕೊಂಡಿಲ್ಲ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರನಪ್ಪ. ದೇವ, ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥಿಸ್ತೇನಯ್ಯ, ಸಹಾಯ ಮಾಡಪ್ಪ ದೇವರೇ. ವಿಶೇಷವಾಗಿ ಸ್ವಾಮಿ, ಯಾರ್ಯಾರು ದೇವರೇ ಸಾಲದ ಬಾಧೆಗಳಲ್ಲಿ ನರಳುತ್ತಾ ಇದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನಪ್ಪ. ಅವರನ್ನು ಸಾಲದಿಂದ ಬಿಡುಗಡೆ ಕೊಡು ಸ್ವಾಮಿ, ಬಿಡುಗಡೆ ಕೊಡಪ್ಪ, ಬಿಡುಗಡೆ ಕೊಡು ಸ್ವಾಮಿ. ದೇವರೇ, ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ ನನ್ನ ಸಹಾಯ ಬರದು. ಆಶೀರ್ವಾದ ಮಾಡಪ್ಪ, ಆಶೀರ್ವದಿಸು, ಬಲಪಡಿಸು,
ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.